by lighting of the lamp. I request the breasts to be very present but are laying the foundation for a better tomorrow. As the visionary founder and chairman ಇವತ್ತು ವೈಷ್ಣವಿ ಹಾಸ್ಪಿಟಲ್ಸ್ ಇನಾಗ್ರೇಷನ್ಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಕೆಲವು ವಿಷಯಗಳು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ದಟ್ ಬುಟಿಕ್ ಹಾಸ್ಪಿಟಲ್ ಅನ್ನುವಂಥದ್ದು ನನಗೆ ಪರ್ಸ್ನಲಿ ಕಾನ್ಸೆಪ್ಟ್ ವಾವ್ ಅಂತಲೇ ಅನ್ನಿಸ್ತು. ಇಲ್ಲಿ ಟೇಲರ್ ಮೇಡ್ ಅಂತ ಅಂದರೆ ನಾವು ಒಬ್ಬ ಮನುಷ್ಯನಿಗೆ ಬಟ್ಟೆ ಯೂಶ್ವಲಿ ಹೊಲಿಯೋದು ಕೊಡುವಾಗ ನಾವು ನಮ್ಮ ಅಳತೆಗೆ ತಕ್ಕಂತೆ, ನಮ್ಮ ಅವಶ್ಯಕತೆಗೆ ತಕ್ಕಂತೆ, ನಮ್ಮ ಟೇಸ್ಟ್ಗೆ ತಕ್ಕಂತೆ ಕೊಡ್ತೀವಿ. ಸೊ ಅಂಥದ್ರಲ್ಲಿ ಆರೋಗ್ಯನೂ ಕೂಡ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನ ಹೆಲ್ತ್ ಕಂಡೀಷನ್ಸ್ ಡಿಫ್ರೆಂಟ್ ಆಗಿರುತ್ತೆ, ಅವನ ದೇಹ ಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ, ಮನಸ್ಥಿತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದನ್ನು ಆಧರಿಸಿ ನಾವು ಆ ವ್ಯಕ್ತಿಗೆ ಏನು ಬೇಕು, ಏನು ಸೂಕ್ತ, ಅದನ್ನು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನಿದೆ ಅಲ್ಲ, ಅಲ್ಲೇ ಆಲ್ಮೋಸ್ಟ್ ಅರ್ಧ ಟ್ರೀಟ್ಮೆಂಟ್ ಮುಗಿದೋಗಿರುತ್ತೆ ಅಂತ ಅನ್ಕೊತೀನಿ. ಅಲ್ಲೇ ಪೇಷಂಟ್ ಮಾನಸಿಕವಾಗಿ ಸಿದ್ಧನಾಗಿರ್ತಾನೆ, ನಾನು ಐ ವಿಲ್ ಬಿ ಫೈನ್ ಅಂತ. Today is a very, very auspicious day to all of us and also ಎಲ್ಲರೂ including all the population in the HSR. ಸೊ ಹಾಸ್ಪಿಟಲ್ಸ್ ಅಂದರೆ ಬರೀ ಒಂದೇ ಒಂದು ಸ್ಪೆಕ್ಟ್ರಮ್ ಕೊಡಬೇಕು ಅಂತಿಲ್ಲ. ಸೊ ನಾವು ವಿ ಆರ್ ಅ ಗ್ರೂಪ್ ಆಫ್ ಪಾರ್ಟ್ನರ್ಸ್. ಮೈ ಡೈರೆಕ್ಟರ್ಸ್ ಆರ್ ದೇರ್ ಮಿಸ್ಟರ್ ಹರಿ ಆ್ಯಂಡ್ ಡಾಕ್ಟರ್ ರಾಕೇಶ್ ಆ್ಯಂಡ್ ಡಾಕ್ಟರ್ ಪ್ರತೀಕ್. ವಿ ಆರ್ ಆಲ್ ಜಾಯಿಂಟ್ ಹ್ಯಾಂಡ್ಸ್ only so that this population we want to give the best of the best results. So when it comes to hospitals, you can never compromise on the quality al matra hospitals alli you can never compromise. So adakke all of us are young, energetic. Namge enandre this is just a start of our venture. Illinda now group of hospitals not only in Karnataka but sir heldange even in Andhra, and also slowly we want to start up with the education sector in the medical sciences, like we have to start paramedical courses, nursing courses, pharmacy, medical sciences. ಯಾಕೆಂದರೆ ಸರ್ವಿಸ್ ಸೆಕ್ಟರ್ ಅನ್ನೋದು ಒಂದು ಲಿಮಿಟಲ್ಲಿ ಇರಬಾರ್ದು. ಸರ್ವಿಸ್ ಈಸ್ ಇನ್ಫೈನೈಟ್, ಅಂದರೆ ಅನ್ಲಿಮಿಟೆಡ್ ಆಗಿ ಇರಬೇಕು. ಸೊ ಆ ಇಂಟೆನ್ಷನಿಂದನೇ ನಾವಿವತ್ತು ಈ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.